ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ಸಮಿತಿ ವತಿಯಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ಎಸ್ಎಸ್ಡಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸಮ್ಮುಖದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದರು. ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ಇದರ ಉದ್ದೇಶ ಮುಂದಿನ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಹೆಚ್ಚು ಸಂಘಟನೆ ಮಾಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿ ಎಂದು ಹೇಳಿದರು. ಇಲ್ಲಿ ಬಂದಿದೆ. ಅದು ಓಪನ್ ಮಾಡಿದ್ರೆ ನಿಮಗೆ ಈ ತರ ಬರುತ್ತೆ. ಒಂದು ನಿಮಿಷ ಇದು ಓಪನ್ ಆಗುತ್ತೆ. ಇದರಲ್ಲಿ ನೀವು RPI ಮೆಂಬರ್ಶಿಪ್ ಅಂತ ಬಂದಿರುತ್ತೆ ನೋಡಿ. ನೀವು RPI ಮೆಂಬರ್ಶಿಪ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ, ಪ್ರತಿ ಲೋಕಸಭಾ ಕ್ಷೇತ್ರಕ್ಕೂ, ಪ್ರತಿ ಜಿಲ್ಲಾ ಕೇಂದ್ರಕ್ಕೂ, ಪ್ರತಿ ತಾಲೂಕು ಕೇಂದ್ರಕ್ಕೂ ಅವರೇ ಖುದ್ದು ಬಂದು ಉಸ್ತುವಾರಿಯನ್ನು ನೋಡೋದಕ್ಕೆ ಕೊಡ್ತಾರೆ. ನಮ್ಗೆ ಅರಿವಿಲ್ವಲ್ಲ, ಎಷ್ಟು ಜನ ಈ ಮೆಂಬರ್ ಏನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಒಂದು ಸಲ ಸದಸ್ಯತ್ವ ನೀವು ತಗೊಂಡ್ರೆ ನಿಮಗೆ ಒಂದು ಮಾಡುವಂತ ಪ್ರತಿಯೊಬ್ಬ ಅಧಿಕಾರಿಗಳು ಸಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವಿರುತ್ತೆ. ಅರುಣ್ ಟೈಗರ್ ಮಾತಾಡ್ತೀನಿ ಸರ್. ಇಲ್ಲಿ ಕ್ಯಾಮ್ರಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅತ್ವಾಲಯ ಪಕ್ಷದಿಂದ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅಂದ್ರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ, ಜಯನಗರ ವಿಧಾನಸಭಾ ಕ್ಷೇತ್ರ, ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆ ಸೇರಿ ಪಕ್ಷದ ಸದಸ್ಯತ್ವ ನೋಂದಣಿಯ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇವತ್ತು ನೂರಾರು ಸಂಖ್ಯೆಯಲ್ಲಿ ಮುಖಂಡರು ಬಂದು ಈ ಅಭಿಯಾನವನ್ನ ಯಶಸ್ವಿ ಮಾಡಿದ್ದಾರೆ. ಅದರಲ್ಲಿ ಪ್ರಶಾಂತ್ ಅವರು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು, ಬೆಂಗಳೂರು ದಕ್ಷಿಣ ಭಾಗದ ಎಲ್ಲ ಮುಖಂಡರು, ನಮ್ಮ ಮಂಜುಳಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕದವರು, ಹಾಗೇನೆ ನಮ್ಮ ಚಂದ್ರು ರಾಜ್ಯ ಖಜಾಂಚಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟಣ್ಣಪ್ಪ ಅವರು, ಕೇಶವಮೂರ್ತಿ, ಇನ್ನೂ ಅನೇಕ ಜನ ಮುಖಂಡರುಗಳಿಲ್ಲ ಎಲ್ಲ ಸೇರಿ ಇವತ್ತು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಂದಂತ ಎಲ್ಲ ಹೊಸ ಕಾರ್ಯಕರ್ತರು, ಹಳೆ ಕಾರ್ಯಕರ್ತರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮಹತ್ವವನ್ನ ಅರ್ಥ ಮಾಡಿಕೊಂಡು ಮೆಂಬರ್ಶಿಪ್ಗೆ ಒಳ್ಳೆ ಚಾಲನೆ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಮಾತ್ರ ಮೀಸಲು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಣ್ಣವರ ಸಂಘಟನೆ ಇಡೀ ದೇಶ ಪೂರ್ತಿ ಇರುವಂತ ಸಂಘಟನೆ ಇದು. ದೇಶದ ಎಲ್ಲ ಮೂಲೆಗಳಲ್ಲೂ ಸಂಘಟನೆ ಇದೆ ಅಣ್ಣವರ ಸಂಘಟನೆ. ಯಾಕೆ ಈ ಸಂಘಟನೆ ಬೇಕು ಅಂತ ನಾವು ತಿಳ್ಕೋಬೇಕು ಅಂದ್ರೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂತ ಸಂಘಟನೆ ಇದು. ಅದಕ್ಕೆ ಮೊದಲು ಈ ಸಂಘಟನೆಗೆ ನಾವು ಒತ್ತು ಕೊಟ್ಟು ನಾವು ಯುವಕರೆಲ್ಲ ಸೇರ್ಕೊಂಡು ಶಿಕ್ಷಕರಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಖಜಾನ್ಸಿ ಹಾಗೂ ಬೆಂಗಳೂರು ನಗರ ಉಸ್ತುವಾರಿ. ಇವತ್ತು ಏನು ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಏನು ದಕ್ಷಿಣ ಭಾಗದ ಉಸ್ತುವಾರಿ ವಹಿಸಿರುವಂತ ಒಬ್ಬ ಯುವಕ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಇವತ್ತು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ಒಬ್ಬ ಏನು ವಿಧಾನಸಭಾ ಕ್ಷೇತ್ರ ನಾಯಕರುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿದ್ದಾರೆ. ಆ ಯಶಸ್ವಿಗೆ ಕಾರಣ
ಪ್ರಶಾಂತ್ ಅವರು ಮತ್ತು ಅವರ ಸಂಘಟಕರು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಸ್ಥಾಪನೆ ಮಾಡಿರುವಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷ ಏನಕ್ಕೋಸ್ಕರ ಕಟ್ಟಿದ್ರು ಅಂದ್ರೆ, ನಾಳೆ ಧ್ವನಿ ಇಲ್ಲದಂತ ವ್ಯಕ್ತಿಗೆ, ಕಟ್ಟಕಡೆ ಸಮಾಜದಲ್ಲಿರುವಂತ ತುಳಿತಕ್ಕಾಗಿರುವ ವ್ಯಕ್ತಿ ಒಬ್ಬ ರಾಜಕೀಯ ಅಧಿಕಾರ ಸಿಕ್ಬೇಕು ಅನ್ನೋ ಉದ್ದೇಶ ಆಲೋಚನೆ ಮಾಡಿ ಕಟ್ಟಿರುವಂತ ಪಕ್ಷ. ಬೇರೆ ಪಕ್ಷಗಳಲ್ಲಿ ಯಾಕೆ ಅಂತಂದ್ರೆ ಇವತ್ತು ಒಂದು ZP ಆಗ್ಬೇಕಂದ್ರೆ ಅವರಿಗೆ ದುಡ್ಡಿನ ಸಾಮರ್ಥ್ಯ ಇರಬೇಕು, ಜನಬಲ ಇರಬೇಕು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಯಾರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಜನರ ಮಧ್ಯದಲ್ಲಿ ಇರುವಂತ ವ್ಯಕ್ತಿಗೆ ಅವ್ರನ್ನ ಸೀಟ್ ಕೊಟ್ಟು ಆಯ್ಕೆ ಮಾಡುವಂತ ಪಕ್ಷ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರುವಂತ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಆ ಪಕ್ಷದಲ್ಲಿ ಇವತ್ತು ಸದಸ್ಯತ್ವದ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಮೂಲೆಯಲ್ಲೂ ಇವತ್ತು ಅತಿ ಹೆಚ್ಚಿನಲ್ಲಿ ಏನು ಮೆಂಬರ್ಶಿಪ್ ಆಗ್ತಾವ್ರೆ. ಬೇರೆ ಪಕ್ಷಗಳಲ್ಲಿ ದುಡ್ಡು ಕೊಟ್ಟು ಬಲ್ಕ್ ಆಗಿ ಅವರೇ ದುಡ್ಡು ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ಇದು ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಮೆಂಬರ್ಶಿಪ್ ಆಗ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನ ಋಣ ತೀರ್ಸಕ್ಕೆ ಪ್ರತಿಯೊಬ್ಬ ಭಾರತೀಯರು ಇವತ್ತು ಬರ್ತಾ ಇರೋದಕ್ಕೆ ಸಂತೋಷ ಆಯ್ತಾ ಇದೆ. ಈ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಮಾತಾಡ್ಬೋದಾ? ಈ ದಿನ ಬೆಂಗಳೂರು ದಕ್ಷಿಣ ವಿಭಾಗದ ಸುಮಾರು 3-4 ವಿಧಾನಸಭಾ ಕ್ಷೇತ್ರಗಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸದಸ್ಯತ್ವ ಆಯೋಗವನ್ನು ನಾವು ರಚನೆ ಮಾಡಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಯುವಕರು ಬಂದಿದ್ರು, ಮಹಿಳೆಯರು ಬಂದಿದ್ರು. ಎಲ್ಲರೂ ಸಹ ನಮ್ಮ ಸದಸ್ಯತ್ವ ಆಗೋದಕ್ಕೆ ನಾವು ಏನೇನು ಗೈಡ್ ಮಾಡಬೇಕು ಎಲ್ಲ ರೀತಿಯೆಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ. ಯಾಕೆ ಸದಸ್ಯತ್ವ ಆಗಬೇಕು ಅಂತ ಹೇಳಿದ್ರೆ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದರಲ್ಲಿ ಎಲ್ಲರೂ ಸಹ ಸದಸ್ಯತ್ವ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲೇ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಪಕ್ಷದವರು ಸಂವಿಧಾನದ ಬಗ್ಗೆ ಹೇಳಿಕೊಂಡು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಸಂವಿಧಾನ ಪರ ಅಂತ ಹೇಳ್ತಾರೆ, ಸಂವಿಧಾನ ವಿರೋಧಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಬರೆದುಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಸದಸ್ಯತ್ವ ಆಗೋದೇ ಒಂದು ಅದೃಷ್ಟ. ಯಾಕಂತ ಹೇಳಿದ್ರೆ ಇವತ್ತು ಎಲ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಅವರೆಲ್ಲ ಸಂವಿಧಾನ ವಿರೋಧಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಸದಸ್ಯರಾದ್ರೆ ಅವ್ರಿಗಿರ್ತಕ್ಕಂಥ ಗೌರವ ಇನ್ನೊಂದು ಪಕ್ಷದಲ್ಲಿ ಇರೋದಿಲ್ಲ. ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇತಿಹಾಸವನ್ನ ಬೇರೆ ಎಲ್ಲಾ ಪಕ್ಷದವರು ಮುಚ್ಚಾಕೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಫಿನಿಕ್ಸ್ ನಂತೆ ಎದ್ದೇಳ್ತಾ ಇದ್ದೀವಿ. ಮುಂದೊಂದು ದಿನ, ಇವತ್ತು ಹೇಳ್ತಾ ಇದ್ದೀವಿ, ಮುಂದೊಂದು ದಿನ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶವನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಳುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಕನಸನ್ನ ನನಸು ಮಾಡೋದಕ್ಕೆ ರಾಮದಾಸ್ ಅತವಾಲೆ ಅವರಿಂದ ಹಿಡಿದು ನಮ್ಮ ಅಣ್ಣ ವೆಂಕಟರಮಣ ಅವರಿಂದ ಹಿಡಿದು ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ದೇಶದಾದ್ಯಂತ. ಮುಂದೊಂದು ದಿನ ಇಡೀ ದೇಶ ಮತ್ತು ರಾಜ್ಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಆಗುತ್ತೆ. ಈ ದಿನ ದಕ್ಷಿಣ ತಾಲೂಕು ಅಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೆಂಬರ್ಶಿಪ್ ಡ್ರೈವ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರಶಾಂತ್ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಿದೆ. ಯಾಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದೀವಿ ಅಂದ್ರೆ, ಇಡೀ ದೇಶದಲ್ಲಿ ಇರುವಂತವ್ರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಂಡಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರುವಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪಕ್ಷವನ್ನು ಒಪ್ಕೊಂಡಿದ್ದಾರೆ. ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಇವತ್ತು ನಡೀತಾ ಇರುವಂತ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಾವು ನಿಂತ್ಕೊಂಡು ಈ ಸಮಾಜವನ್ನು ಒಳ್ಳೆ ಇದರಲ್ಲಿ ನಾವು ತಗೊಂಡು ಹೋಗ್ಬೇಕಾದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬರ್ಬೇಕಂದ್ರೆ ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಈ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನ ಮೆಂಬರ್ಶಿಪ್ ಆಗ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.